ಇದು ಒಬ್ಬ ಡಾಕ್ಟರ್ನ ಕತೆ. ಅವನು ಒಂದೇ ದಿನನ ತುಂಬಾ ಸಲ ಜೀವಿಸ್ತಾ ಇದ್ದ. ಮೂವಿ ಪ್ರಾರಂಭದಲ್ಲಿ ಬಾಹ್ಯಾಕಾಶದಿಂದ ಒಂದು ಆಕಾಶಕಾಯ ಭೂಮಿಯ ಕಡೆಗೆ ಬರ್ತಾ ಇರುತ್ತೆ. ವಿಜ್ಞಾನಿಗಳು ಹೇಳಿದ್ರು ಅದು ಭೂಮಿ ಹತ್ರ ಬರೋವರ್ಗೆ ನಾಶವಾಗತ್ತೆ ಅಂತ. ಅದಾದ ಮೇಲೆ ನಿಶಾ ಅನ್ನೋ ಹುಡುಗಿನ ತೋರಿಸ್ತಾರೆ. ಅವಳು ಪಾರ್ಕ್ ನಲ್ಲಿ ಜಾಗಿಂಗ್ ಮಾಡೋಕೆ ಬಂದಿರ್ತಾಳೆ. ಅವಳನ್ನ ನೋಡಿ ಒಬ್ಬ ವ್ಯಕ್ತಿ ಗೌತಮ್ಗೆ ಫೋನ್ ಮಾಡಿ ಬರೋಕೆ ಹೇಳ್ತಾನೆ. ಗೌತಮ್ ಅವನ ಮಾತು ಕೇಳಿ ಪಾರ್ಕ್ಗೆ ಬರ್ತಾನೆ. ಗೌತಮ್ ಅವಳ ಜೊತೆ ಮಾತಾಡೋಕೆ ಟ್ರೈ ಮಾಡ್ತಾನೆ, ಆದ್ರೆ ಅವಳು ಅವನನ್ನ ಇಗ್ನೋರ್ ಮಾಡಿ ಹೋಗ್ತಾಳೆ. ನಿಶಾ ನ್ಯೂಸ್ ಆಫೀಸ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಅವಳು ಮೈಕಲ್ ಅನ್ನೋ ವಿಜ್ಞಾನಿಯ ಇಂಟರ್ವ್ಯೂ ತಗೊಳ್ತಾ ಇರ್ತಾಳೆ. ಅವಳು ಅವನಿಗೆ ಆ ಆಕಾಶಕಾಯದ ಬಗ್ಗೆ ಕೇಳ್ತಾಳೆ. ಅದಕ್ಕೆ ಅವನು ಅದು ಭೂಮಿ ಒಳಗೆ ಬರೋ ಮೊದಲೇ ಸುಟ್ಟು ಹೋಗತ್ತೆ ಅಂತಾನೆ. ಇದರ ನಂತರ ನಮಗೆ ಮಾರನೇ ದಿನ ಅಂದರೆ 2ನೇ ಅಕ್ಟೋಬರ್ ತಿಂಗಳನ್ನ ತೋರಿಸಲಾಗತ್ತೆ. ಬಾಗಿಲ ಹತ್ತಿರ ಗೌತಮ್ನ ಕೆಲಸದವಳು ತರಕಾರಿನ ತಂದು ಹೇಳ್ತಾಳೆ, ತರಕಾರಿ ತುಂಬಾ ದುಬಾರಿ ಆಗಿದೆ, ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ಅಂತ. ಕೆಲ್ಸ ಮಾಡ್ತಾ ಇದ್ದಾಗ ಅವಳ ಕೈ ತಪ್ಪಿ ಪ್ಲೇಟ್ ಬಿದ್ದು ಒಡೆದು ಹೋಗತ್ತೆ. ಗೌತಮ್ ಏನು ಹೇಳಲ್ಲ. ಅಷ್ಟು ಹೊತ್ತಿಗೆ ಅವನಿಗೆ ಅವನ ಅಮ್ಮನ ಕಾಲ್ ಬರುತ್ತೆ. ಅವಳು ಹೇಳ್ತಾಳೆ ನೀನು ಮದ್ವೆ ಆಗ್ಬೇಕು ಅಂತ. ಆಗ ಗೌತಮ್ ಪ್ರತಿಸಲ ಮದ್ವೆ ಬಗ್ಗೆ ಕೇಳಬೇಡ ಅಂತ ಫೋನ್ ಇಡ್ತಾನೆ. ಗೌತಮ್ ಆಸ್ಪತ್ರೆಗೆ ಹೋಗುವಾಗ ಅವನ ಕೆಲ್ಸ ಮಾಡಲು ನಿಮ್ ಫ್ರೆಂಡ್ ಒಬ್ಬ ಸಂಗೀತ ಕಾಂಪಿಟೇಷನ್ಲಿ ಕೆಲ್ಸ ಮಾಡ್ತಾನೆ, ಅವನಿಗೆ ನನ್ನ ಬಗ್ಗೆ ಹೇಳಿ, ನಾನು ಚೆನ್ನಾಗಿ ಹಾಡ್ತೇನೆ ಅಂತ. ಅದಕ್ಕೆ ಗೌತಮ್ ಇನ್ನೊಂದ್ ದಿನ ನೋಡೋಣ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾನೆ. ಅವನು ಹೋಗೋವಾಗ ಸೆಕ್ಯೂರಿಟಿ ಗಾರ್ಡ್ ಬಂದು ಹೇಳ್ತಾನೆ, ನಿಮ್ಮ ಅಮ್ಮ ಇಲ್ಲಿ ಬಂದಾಗೆಲ್ಲ ನಾನೇ ಅವರ ಸಾಮಾನನ್ನ ನಿಮ್ಮ ರೂಮ್ ವರ್ಗೆ ತಕೊಂಡು ಹೋಗ್ತೇನೆ. ಇಲ್ಲಿ ಅವನು ಗೌತಮ್ ಹತ್ರ ದುಡ್ಡು ಕೇಳೋಕೆ ಇತರ ಹೇಳ್ತಾ ಇದ್ದ. ಆದ್ರೆ ಗೌತಮ್ಗೆ ಇದು ಗೊತ್ತಾಗಿ ಅವನು ದುಡ್ಡು ಕೊಡಲ್ಲ. ಅವನು ಕಾರ್ ತಗೊಂಡು ಹೋಗ್ತಾನೆ. ಅವನು ಹೋಗ್ತಾ ಇದ್ದಾಗ ಒಬ್ಬ ಸಾರಾಯಿ ಕುಡ್ದು ಅವನ ಮುಂದೆ ಬೀಳುತ್ತಾನೆ. ಅವನು ಹೇಳ್ತಾನೆ, ನಿನ್ನಿಂದ ನನಗೆ ಗಾಯ ಆಗಿದೆ, ನೀನು ನನಗೆ ದುಡ್ಡು ಕೊಡು ಅಂತ. ಈಗ ಗೌತಮ್ಗೆ ತುಂಬಾ ಲೇಟ್ ಆಗಿರುತ್ತೆ. ಅವನಿಗೆ ಆಸ್ಪತ್ರೆಗೆ ಹೋಗಿ ಒಬ್ಬ ಮಗುವಿನ ಆಪರೇಷನ್ ಮಾಡಬೇಕಾಗಿರುತ್ತೆ. ಸೊ ಅವನು ಅವನಿಗೆ ಹಣ ಕೊಟ್ಟು ಅಲ್ಲಿಂದ ಹೋಗುತ್ತಾನೆ. ಇಲ್ಲಿ ಆಸ್ಪತ್ರೆಯಲ್ಲಿ ಎಲ್ಲರೂ ಗೌತಮ್ನ ಕಾಯುತ್ತಾ ಇದ್ದರು. ಇಲ್ಲಿ ಸುರೇಶ್ ಅನ್ನೋ ಒಬ್ಬ ಡಾಕ್ಟರ್ ಇದ್ದ. ಅವನಿಗೆ ಗೌತಮ್ ಅಂದ್ರೆ ಆಗ್ತಾ ಇರಲ್ಲ, ಯಾಕಂದ್ರೆ ಅವನು ಕೂಡ ಡಾಕ್ಟರ್ ಆಗಿದ್ದ. ಆದರೆ ಗೌತಮ್ ನಿಂದ ಅಷ್ಟೇ ಆಪರೇಷನ್ ನ ಮಾಡಿಸ್ತಾ ಇದ್ದರು. ಗೌತಮ್ ಆಸ್ಪತ್ರೆಗೆ ಬಂದು ಆಪರೇಷನ್ ಮಾಡಿಸಿ ಮಗು ಪ್ರಾಣವನ್ನು ಉಳಿಸುತ್ತಾನೆ. ಈಗ ಆ ಮಗು ಅಪಾಯದಿಂದ ಪಾರಾಗಿತ್ತು. ಆದರೆ ಸುರೇಶ್ ಆ ಮಗು ಹತ್ರಾನೇ ಇರ್ತಾನೆ. ಅವನನ್ನ ನೋಡಿ ಅನಿಸುತ್ತಾ ಇತ್ತು ಅವನು ಏನೋ ಮಾಡೋಕೆ ಕಾಯುತ್ತಾ ಇದ್ದ ಅಂತ. ಇದರ ನಂತರ ಗೌತಮ್ ಟಿವಿ ಇಂಟರ್ವ್ಯೂಗೆ ರೆಡಿ ಆಗ್ತಾನೆ. ಯಾಕಂದ್ರೆ ಇವನು ಒಬ್ಬ ಫೇಮಸ್ ಡಾಕ್ಟರ್ ಆಗಿದ್ದ. ಸಾಮಾನ್ಯ ಜನರು ಆರೋಗ್ಯ ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದು ಇಂಟರ್ವ್ಯೂ ಟಾಪಿಕ್ ಆಗಿರುತ್ತೆ. ವಿಚಿತ್ರ ಅಂದ್ರೆ ಅವನ ಇಂಟರ್ವ್ಯೂ ನಿಶಾ ಜೊತೆನೆ ಇರುತ್ತೆ. ಗೌತಮ್ ಖುಷಿ ಆಗಿದ್ದ, ಆದ್ರೆ ನಿಶಾಗೆ ಇದು ಇಷ್ಟ ಇರಲ್ಲ. ಇಂಟರ್ವ್ಯೂ ಆದ್ಮೇಲೆ ಗೌತಮ್ ನಿಶಾ ಜೊತೆ ಮಾತಾಡೋಕೆ ನೋಡ್ತಾನೆ, ಆದ್ರೆ ಅವಳು ಇವನನ್ನ ಬೈದು ಹೋಗ್ತಾಳೆ. ಇದರ ನಂತರ ನಮಗೆ ಅವರಿಬ್ಬರ ಜೀವನದಲ್ಲಿ ಏನ್ ಆಗಿತ್ತು ಅಂತ ತೋರಿಸುತ್ತಾರೆ. ಅಲ್ಲಿ ಗೊತ್ತಾಗತ್ತೆ ನಿಶಾ ಗೌತಮ್ನ ಹೆಂಡತಿ ಅಂತ. ನಿಶಾ ಒಬ್ಬಳು ನ್ಯೂಸ್ ರಿಪೋರ್ಟರ್ ಆಗಿದ್ಲು. ಕೆಲಸದ ಕಾರಣದಿಂದ ಎಷ್ಟೋ ದಿನ ಹೊರಗೆ ಇರುತ್ತಿದ್ದಳು. ಇದೇ ವಿಷಯಕ್ಕೆ ಗೌತಮ್ ಮತ್ತೆ ಅವಳ ತಾಯಿ ಜೊತೆ ಗಲಾಟೆ ಆಗಿತ್ತು. ನಿಶಾ ಅಲ್ಲಿ ಬಂದಾಗ ಈ ಗಲಾಟೆ ತುಂಬಾ ಜೋರಾಗಿತ್ತು. ಗೌತಮ್ ಸಿಟ್ಟಿಂದ ನಿಶಾಗೆ ಹೊಡೆದಿದ್ದ. ಅವಾಗ ನಿಶಾ ಮನೆ ಬಿಟ್ಟು ಹೋಗ್ತಾಳೆ. ಈ ರೀತಿ ಅವರು ದೂರ ಆಗಿದ್ದರು. ಈಗ ಪ್ರೆಸೆಂಟ್ಲಿ ಗೌತಮ್ ಮನೆಗೆ ಬಂದಾಗ ಹಾಸ್ಪಿಟಲ್ ದಿಂದ ಫೋನ್ ಬರುತ್ತೆ. ಅವರು ಹೇಳ್ತಾರೆ ಬೆಳಿಗ್ಗೆ ಆಪರೇಷನ್ ಆದ ಆ ಹುಡುಗ ಸತ್ತು ಹೋದ ಅಂತ. ಗೌತಮ್ಗೆ ಆಶ್ಚರ್ಯ ಆಗತ್ತೆ, ಇದು ಹೇಗೆ ಸಾಧ್ಯ ಅಂತ. ಯಾಕಂದ್ರೆ ಆ ಹುಡುಗ ತೊಂದ್ರೆಯಿಂದ ಹೊರಗೆ ಬಂದಿದ್ದ. ಅದರ ನಂತರ ಅವನ ಸ್ನೇಹಿತರು ಪಾರ್ಟಿ ಮಾಡೋಕೆ ಮನೆಗೆ ಬರ್ತಾರೆ. ಪಾರ್ಟಿ ಆದ ಮೇಲೆ ಅವನು ಮಲಗುತ್ತಾನೆ. ಅರ್ಧ ರಾತ್ರಿ ಹಾಸ್ಪಿಟಲ್ ದಿಂದ ಅವನಿಗೆ ಫೋನ್ ಬರುತ್ತೆ, ಒಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ಬೇಗ ಹಾಸ್ಪಿಟಲ್ಗೆ ಬನ್ನಿ ಅಂತ. ಗೌತಮ್ ಆಸ್ಪತ್ರೆಗೆ ಹೋಗ್ತಾನೆ. ಹೋಗುವಾಗ ಅವನ ಕಾರು ಹಾಳಾಗುತ್ತೆ. ಅವನು ಕಾರ್ ಚೆಕ್ ಮಾಡ್ತಾ ಇದ್ದಾಗ ಆಕಾಶದಲ್ಲಿ ಆಕಾಶಕಾಯ ಹೋಗುತ್ತಾ ಇರುತ್ತೆ. ಗೌತಮ್ ಆ ಆಕಾಶಕಾಯದ ಹತ್ತಿರವಿದ್ದ. ಅದೇ ಹೊತ್ತಲ್ಲಿ ಎಲ್ಲವೂ ಬ್ಲಾಂಕ್ ಆಗತ್ತೆ. ಇದರ ನಂತರ ಗೌತಮ್ ಅವನ ಹಾಸಿಗೆಯಿಂದ ಏಳ್ತಾನೆ. ಬಾಗಿಲ ಹತ್ತಿರ ಅವನ ಕೆಲ್ಸದವಳು ಬಂದಿರ್ತಾಳೆ. ಅವಳು ಹೇಳ್ತಾಳೆ, ತರಕಾರಿ ತುಂಬಾ ದುಬಾರಿ ಆಗಿದೆ, ಇವತ್ತು ಬೆಂಡೆಕಾಯಿ ಪಲ್ಯ ಮಾಡ್ತೇನೆ ಅಂತ. ಗೌತಮ್ ಹೇಳ್ತಾನೆ, ನಿನ್ನೆ ಕೂಡ ನೀನು ಅದೇ ಪಲ್ಯ ಮಾಡಿದ್ದೆ, ಇವತ್ತು ಬೇರೆ ಏನಾದ್ರೂ ಮಾಡು. ಕೆಲಸ ಮಾಡ್ತಾ ಇದ್ದಾಗ ಒಂದು ಪ್ಲೇಟ್ ಕೆಳಗೆ ಬಿದ್ದು ಒಡೆದು ಹೋಗತ್ತೆ. ಇದು ನೋಡಿ ಗೌತಮ್ ಅವಳಿಗೆ ಬೈತಾನೆ, ಇವತ್ತು ಮತ್ತೆ ಪ್ಲೇಟ್ ಒಡೆದು ಹಾಕಿದ್ದಾಳೆ ಅಂತ. ಅವಳು ಹೇಳ್ತಾಳೆ, ನಿನ್ನೆ ಯಾವುದೇ ಪ್ಲೇಟ್ ನ ಒಡೆಯಲಿಲ್ಲ ಅಂತ. ಆಮೇಲೆ ಅವನ ಅಮ್ಮ ಕಾಲ್ ಮಾಡಿ ಮದುವೆ ಬಗ್ಗೆ ಕೇಳ್ತಾಳೆ. ಗೌತಮ್ ಹೇಳ್ತಾನೆ, ಪದೇ ಪದೇ ಫೋನ್ ಮಾಡಿ ಅದೇ ವಿಷಯ ಏಕೆ ಮಾತಾಡ್ತೆ ಅಂತ. ಆಗ ಅವನ ಅಮ್ಮ, ಇವತ್ತು ನಾನು 1 ವಾರ ಬಿಟ್ಟು ಮಾತಾಡ್ತಾ ಇದ್ದೇನೆ ಅಂತಾಳೆ. ಗೌತಮ್ ಇದರ ಬಗ್ಗೆ ತಲೆ ಕೆಡಿಸಿಕೊಳ್ಳಲ್ಲ. ಹಾಸ್ಪಿಟಲ್ಗೆ ಹೋಗ್ತಾನೆ. ರಸ್ತೆಯಲ್ಲಿ ಮತ್ತೆ ಅದೇ ಸೆಕ್ಯೂರಿಟಿ ಗಾರ್ಡ್ ಸಿಗ್ತಾನೆ.
ಅವನು ನಿನ್ನೆ ಹೇಳಿದ ಮಾತನ್ನೇ ಹೇಳ್ತಾನೆ. ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಅವನಿಗೆ ಅದೇ ಕುಡುಕ ಸಿಗ್ತಾನೆ. ಅವನು ನಿನ್ನೆ ಮಾಡಿದಂಗೆ ಮಾಡ್ತಾ ಇರ್ತಾನೆ. ಹಾಸ್ಪಿಟಲ್ಗೆ ಬಂದಾಗ ಅವನಿಗೆ ಅದೇ ಹುಡುಗನ ಆಪರೇಷನ್ ಮಾಡೋಕೆ ಹೇಳುತ್ತಾರೆ. ಗೌತಮ್ ಹೇಳ್ತಾನೆ, ನಿನ್ನೆ ಅಷ್ಟೇ ಇವನ ಆಪರೇಷನ್ ಮಾಡಿದ್ದೆ. ಅವರು ಹೇಳ್ತಾರೆ, ಇಲ್ಲ ಇವನ ಆಪರೇಷನ್ ಆಗಿಲ್ಲ ಅಂತ. ಗೌತಮ್ ಆ ಹುಡುಗನ ಆಪರೇಷನ್ ಮಾಡಿ ಆದ್ಮೇಲೆ ಯೋಚನೆ ಮಾಡ್ತಾನೆ ಅವನ ಜೊತೆ ಏನ್ ಆಗ್ತಾ ಇದೆ ಅಂತ. ಅದೇ ಹೊತ್ತಲ್ಲಿ ಅವನ ಅಸಿಸ್ಟೆಂಟ್ ಟಿವಿ ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಹೇಳ್ತಾಳೆ. ಗೌತಮ್ ಇಂಟರ್ವ್ಯೂ ಕೊಟ್ಟು ಮನೆಗೆ ಬರುತ್ತಾನೆ. ಅಲ್ಲಿ ಅವನ ಫ್ರೆಂಡ್ಸ್ ಪಾರ್ಟಿ ಮಾಡೋಕೆ ಬರ್ತಾರೆ. ಮಾತಾಡ್ತಾ ಇದ್ದಾಗ ಗೌತಮ್ ಅವನ ಫ್ರೆಂಡ್ಗೆ ಹೇಳ್ತಾನೆ, ಇವತ್ತು ನನ್ನ ಜೊತೆ ವಿಚಿತ್ರ ಘಟನೆ ಆಗಿದೆ, ಈಗ ಆಗಿದ್ದೆಲ್ಲ ಮೊದಲೇ ಆಗಿದೆ ಅಂತ ಅನಿಸುತ್ತಾ ಇದೆ. ಅವಾಗ ಅವನ ಫ್ರೆಂಡ್, ಇದಕ್ಕೆ ತೇಜಾವು ಅಂತ ಹೇಳ್ತಾರೆ. ಇದು ಎಲ್ಲರ ಜೊತೆನೂ ಆಗತ್ತೆ. ತೇಜಾವು ಅಂದ್ರೆ ನಮಗೆ ಒಂದೊಂದು ಸಮಯದಲ್ಲಿ ಅನಿಸುತ್ತೆ ಇದು ಈ ಮೊದಲೇ ನಮ್ಮ ಜೀವನದಲ್ಲಿ ಆಗಿದೆ, ಆದರೆ ಯಾವಾಗ ಆಗಿದೆ ಅಂತ ಗೊತ್ತಿರಲ್ಲ. ಗೌತಮ್ ಪಾರ್ಟಿ ಆದ್ಮೇಲೆ ಮಲಗ್ತಾನೆ. ಮಾರನೇ ದಿನ ಅವನು ಎದ್ದಾಗ ಅವನ ಕೆಲ್ಸದವಳು ನಿನ್ನೆ ಹೇಳಿದ ಮಾತನ್ನೇ ಹೇಳ್ತಾ ಇರ್ತಾಳೆ. ಆಗಿದ್ದೇ ಮತ್ತೆ ಆಗ್ತಾ ಇರತ್ತೆ. ಅವನ ತಾಯಿ ಫೋನ್ ಬರೋದು, ಗಾರ್ಡ್ ಸಿಗೋದು, ಆ ಕುಡುಕನಿಗೆ ದುಡ್ಡು ಕೊಡೋದು, ಹಾಸ್ಪಿಟಲ್ಲಿ ಆಪರೇಷನ್, ಇಂಟರ್ವ್ಯೂ, ರಾತ್ರಿ ಇವನ ಫ್ರೆಂಡ್ಸ್ ಪಾರ್ಟಿ ಮಾಡೋಕ್ ಬರೋದು, ಇದು ಅವನ ಜೀವನದಲ್ಲಿ ಆಗ್ತಾ ಇರತ್ತೆ. ಈಗ ಅವನು ಒಂದು ಟೈಮ್ ಲೂಪ್ಲಿ ಸಿಕ್ಕಿ ಹಾಕಿಕೊಂಡಿದ್ದ. ಆದ್ರೆ ಅವನಿಗೆ ಗೊತ್ತಿಲ್ಲ ಇದು ಯಾವಾಗಿಂದ ಪ್ರಾರಂಭ ಆಗಿದೆ ಅಂತ. ಉಳ್ದಿರೋ ಜನರಿಗೆ ಅವನ ಜೊತೆ ಏನ್ ಆಗ್ತಾ ಇದೆ ಅಂತ ಹೇಳ್ತಾನೆ. ಆದ್ರೆ ಇದರ ಏನು ಪ್ರಯೋಜನ ಆಗಲ್ಲ. ಯಾರಿಗೂ ಹಿಂದಿನ ದಿನದ ಘಟನೆ ನೆನಪು ಇರಲ್ಲ. ಸೊ ಅವನು ಒಬ್ಬ ವಿಜ್ಞಾನಿ ಹತ್ರ ಹೋಗ್ತಾನೆ. ಅವನಿಗೆ ಟೈಮ್ ಟ್ರಾವೆಲ್, ಕ್ವಾಂಟಮ್ ಫಿಸಿಕ್ಸ್ ಈ ವಿಷಯದ ಬಗ್ಗೆ ಗೊತ್ತಿತ್ತು. ಗೌತಮ್ ಆ ವಿಜ್ಞಾನಿಗೆ ಈ ಟೈಮ್ ಲೂಪ್ ದಿಂದ ಹೊರಗೆ ಬರೋ ದಾರಿನ ಕೇಳ್ತಾನೆ. ಇವ್ರು ಮಾತಾಡ್ತಾ ಇದ್ದಾಗ ಮೈಕಲ್ ಅನ್ನೋ ವಿಜ್ಞಾನಿ ಬರ್ತಾನೆ. ಇವನನ್ನ ನಾವು ಮೂವಿ ಸ್ಟಾರ್ಟಿಂಗ್ ಲಿ ನೋಡಿದ್ವಿ. ಮೈಕಲ್ ಫ್ರಾಂಕ್ಗೆ ಜೇಂಗೋ ಹೆಸರಿನ ಯಾವುದೋ ಮಷೀನ್ ಬಗ್ಗೆ ಕೇಳ್ತಾ ಇದ್ದ. ಫ್ರಾಂಕ್ ಗೌತಮ್ಗೆ ಇದರ ಬಗ್ಗೆ ಗೊತ್ತಾದ್ರೆ ಹೇಳ್ತೆ ಅಂತ ಕಳಿಸುತ್ತಾನೆ. ಆದ್ರೆ ಗೌತಮ್ಗೆ ಇವನ ಮಾತಲ್ಲಿ ನಂಬಿಕೆ ಇರಲ್ಲ. ಅದಕ್ಕೆ ಅವನು ಬೇಜಾರಾಗಿ ಅಲ್ಲಿಂದ ಹೋಗ್ತಾನೆ. ಇದರ ನಂತರ ಅವನು ಈ ಟೈಮ್ ಲೂಪ್ ನ ಎಂಜಾಯ್ ಮಾಡ್ತಾನೆ. ಏನ್ ಮನಸ್ಸಾಗತ್ತೋ ಅದೇ ಮಾಡ್ತಾ ಇರ್ತಾನೆ. ಅವನಿಗೆ ಗೊತ್ತಿತ್ತು ನಾಳೆ ಯಾರಿಗೂ ಇದು ನೆನಪು ಇರಲ್ಲ ಅಂತ. ಪ್ಲೇಟ್ ಬಿದ್ದಾಗ ಬಯಲ್ಲ, ಸೆಕ್ಯೂರಿಟಿ ಗಾರ್ಡ್ಗೆ ದುಡ್ಡು ಕೊಡ್ತಾನೆ. ಆ ಕುಡುಕನಿಗೆ ಬುದ್ಧಿ ಕಳಿಸುತ್ತಾನೆ. ಇಂಟರ್ವ್ಯೂಲಿ ವಿಚಿತ್ರ ಬಟ್ಟೆ ಹಾಕಿ ಡಾನ್ಸ್ ಮಾಡ್ತಾನೆ. ಹೀಗೆ ಅವನು ಈ ಟೈಮ್ ಲೂಪ್ ನ ಎಂಜಾಯ್ ಮಾಡ್ತಾನೆ. ಒಂದಿನ ಅವನು ನ್ಯೂಸ್ ನೋಡಿದಾಗ ಗೊತ್ತಾಗತ್ತೆ ಪಟ್ಟಣದಲ್ಲಿ UFO ಬಂದಿದೆ ಅಂತ. ವಿಜ್ಞಾನಿಗಳು ಅದನ್ನ ಆಕಾಶಕಾಯ ಅಂತ ತಿಳಿದುಕೊಂಡಿದ್ರು. ಅದು ಬೇರೆ ಜಗತ್ತಿನ ಸ್ಪೇಸ್ ಶಿಪ್ ಆಗಿರುತ್ತೆ. ಇದು ನೋಡಿ ಗೌತಮ್ಗೆ ನೆನಪು ಬರುತ್ತೆ ಅವನು ಇದನ್ನೇ ಆ ದಿನ ರಾತ್ರಿ ನೋಡಿರಬೇಕು. ಅದನ್ನ ನೋಡಿದ ಮೇಲೆ ಇತರ ಆಗ್ತಾ ಇತ್ತು ಅಂತ. ಅದರ ರೇಡಿಯೇಷನ್ ದಿಂದ ಇತರ ಆಗ್ತಾ ಇರಬಹುದು. ಅವನು ಇನ್ನೊಂದು ನ್ಯೂಸ್ ನ ನೋಡ್ತಾನೆ. ಅದರಲ್ಲಿ ನಿಶಾನ ಯಾರೋ ಅವಳ ಆಫೀಸ್ ಮುಂದೆನೇ ಗುಂಡು ಹೊಡೆದಿರುತ್ತಾರೆ. ಅವಳ ಚಿಕಿತ್ಸೆ ಒಂದು ಹಾಸ್ಪಿಟಲ್ ನಲ್ಲಿ ನಡೆಯುತ್ತಾ ಇರುತ್ತೆ. ಇದು ನೋಡಿ ಗೌತಮ್ ನಿಶಾನ ನೋಡೋಕೆ ಹಾಸ್ಪಿಟಲ್ಗೆ ಹೋಗ್ತಾನೆ. ಆದ್ರೆ ಅಷ್ಟು ಹೊತ್ತಿಗೆ ರಾತ್ರಿ 12 ಗಂಟೆ ಆಗತ್ತೆ. ಸಮಯ ಮತ್ತೆ ಹಿಂದಕ್ಕೆ ಹೋಗತ್ತೆ. ಮಾರನೇ ದಿನ ಅವನು ಬೆಳಿಗ್ಗೆ ನಿಶಾನ ಸಿಗ್ತಾನೆ. ಅವನು ಹೇಳ್ತಾನೆ ಅವಳ ಪ್ರಾಣಕ್ಕೆ ತೊಂದ್ರೆ ಇದೆ ಅಂತ. ಆದ್ರೆ ಅವಳು ನಂಬಲ್ಲ. ನಿಶಾನ ಕಾಪಾಡೋಕೆ ರಾತ್ರಿ ಗೌತಮ್ ಅವಳ ಆಫೀಸ್ ಹತ್ರನೇ ವೇಟ್ ಮಾಡ್ತಾನೆ. ಆದ್ರೆ ಆಗಲ್ಲ. ಆ ವ್ಯಕ್ತಿ ನಿಶಾನ ಗುಂಡು ಹೊಡೆದು ಹೋಗ್ತಾನೆ. ಟೈಮ್ ರಿಸೆಟ್ ಆದಾಗ ಗೌತಮ್ ಮತ್ತೆ ನಿಶಾ ಆಫೀಸ್ಗೆ ಬರ್ತಾನೆ. ಗೌತಮ್ ಆ ವ್ಯಕ್ತಿನ ಹಿಡಿದು ಯಾಕೆ ನಿಶಾನ ಸಾಯಿಸೋಕೆ ಬಂದಿದ್ಯಾ ಅಂತ ಹೊಡೆದು ಕೇಳ್ತಾನೆ. ಆದ್ರೆ ಮತ್ತೊಬ್ಬ ಬಂದು ನಿಶಾನ ಗುಂಡು ಹೊಡೆದು ಸಾಯಿಸ್ತಾನೆ. ಇತರ ಗೌತಮ್ ಇವತ್ತು ಕೂಡ ನಿಶಾನ ಕಾಪಾಡೋಕೆ ಆಗಲ್ಲ. ಮಾರನೇ ದಿನ ಅವನು ನಿಶಾ ಆಫೀಸ್ಗೆ ಬಂದು ಅವಳ ಫ್ರೆಂಡ್ಗೆ ಕೇಳ್ತಾನೆ, ನಿಶಾಗೆ ಯಾರೋ ಸಾಯಿಸೋಕೆ ಟ್ರೈ ಮಾಡ್ತಾ ಇದ್ದಾರೆ, ಅವಳು ಯಾವುದಾದ್ರೂ ಸಮಸ್ಯೆಗೆ ಸಿಕ್ಕಿ ಹಾಕಿಕೊಂಡಿದ್ದಾಳಾ ಅಂತ. ಅವಾಗ ಆ ವ್ಯಕ್ತಿ ಇದರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಸ್ವಲ್ಪ ದಿನ ಹಿಂದೆ ನಿಶಾ ಒಂದು ದೊಡ್ಡ ಕಳ್ಳರ ಗ್ಯಾಂಗ್ನ ಹಿಡಿದಿದ್ಲು ಅಂತ. ಇದರ ನಂತರ ಗೌತಮ್ ಫ್ರಾಂಕ್ಗೆ ಟೈಮ್ ಲೂಪ್ ಬಗ್ಗೆ ಹೇಳ್ತಾನೆ. ಅವನು ಹೇಳ್ತಾನೆ ಆ UFO ಇಲ್ಲಿ ಬಂದಾಗ ಅದು ನಿನ್ನ ತುಂಬಾ ಹತ್ತಿರವಿತ್ತು. ಅದರ ರೇಡಿಯೇಷನ್ ದಿಂದ ಟೈಮ್ ಲೂಪ್ ಸ್ಟಾರ್ಟ್ ಆಗಿದೆ. ಅವನು ಮುಂದೆ ಹೇಳ್ತಾನೆ ನಾವು ಆ ಸ್ಪೇಸ್ ಶಿಪ್ ನ ವಾಪಸ್ ಕಳ್ಸೋಕೆ ಟ್ರೈ ಮಾಡ್ತಾ ಇದ್ದೇವೆ. ಅದಾದ ಮೇಲೆ ಗೌತಮ್ ಅವನ ಫ್ರೆಂಡ್ ಕಿಟಿ ಹತ್ರ ಹೋಗ್ತಾನೆ. ಅವನು ಒಬ್ಬ ಪೊಲೀಸ್ ಆಫೀಸರ್ ಆಗಿದ್ದ. ಗೌತಮ್ ಕಿಟಿಗೆ ಹೇಳ್ತಾನೆ ಯಾರೋ ನಿಶಾನ ಸಾಯಿಸೋಕೆ ನೋಡ್ತಾ ಇದ್ದಾರೆ. ಅವನು ಅವನ ಟೈಮ್ ಲೂಪ್ ಬಗ್ಗೆನೂ ಹೇಳ್ತಾನೆ. ಆದ್ರೆ ಅವನು ಅದನ್ನ ನಂಬಲ್ಲ. ಆಗ ಗೌತಮ್ ಮುಂದೆ ಏನ್ ಆಗತ್ತೆ ಅಂತ ಹೇಳೋಕೆ ಸ್ಟಾರ್ಟ್ ಮಾಡ್ತಾನೆ. ಈಗ ಕಿಟಿ ಇಷ್ಟ ಇಲ್ದೆ ಇದ್ರೂ ಇದೆಲ್ಲ ನಂಬಬೇಕಾಗತ್ತೆ. ಗೌತಮ್ ಹತ್ರ ನಿಶಾನ ಸಾಯಿಸೋಕೆ ಬಂದ ವ್ಯಕ್ತಿಯ ಬೈಕ್ ನಂಬರ್ ಇರುತ್ತೆ. ಈಗ ಇವರಿಬ್ಬರು ಆ ವ್ಯಕ್ತಿನ ಹಿಡಿದು ಜೈಲ್ಗೆ ಹಾಕ್ತಾರೆ. ಆ ಗುಂಡ ಹೇಳ್ತಾನೆ ಹೌದು, ಅವರು ನಿಶಾನ ಇವತ್ತು ಸಾಯಿಸ್ಬೇಕು ಅಂತ ಇದ್ದರು. ಆದ್ರೆ ಸಾಯಿಸೋಕೆ ಹೇಳಿದವನು ಯಾರು ಅವರಿಗೆ ಗೊತ್ತಿರಲ್ಲ ಅಂತ. ಆಮೇಲೆ ಇವ್ರು ನಿಶಾನ ಕಾಪಾಡೋಕೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಬರ್ಬೇಕು ಅಂತ ಇದ್ರು.
ಆದರೆ ರಸ್ತೆಯಲ್ಲಿ ಇವರಿಗೆ ಇನ್ನು ಕೆಲವು ಪೊಲೀಸ್ನವರು ಸಿಗ್ತಾರೆ. ಅವರು ಈ 3 ಜನರನ್ನ ಸಾಯಿಸ್ತಾರೆ. ಟೈಮ್ ರಿಸೆಟ್ ಆದ್ಮೇಲೆ ಗೌತಮ್ ಅವನ ಎಲ್ಲ ಕೆಲಸ ಮಾಡಿ ನಿಶಾಗೆ ಸಿಗ್ತಾನೆ. ಅವಳಿಗೆ ಹೇಳೋಕೆ ಪ್ರಯತ್ನ ಪಡ್ತಾನೆ ಏನ್ ಆಗತ್ತೆ ಅಂತ. ಅವನು ಮಾಡಿದ ತಪ್ಪಿಗೆ ಸಾರಿಯನ್ನು ಕೇಳ್ತಾನೆ. ನಿಶಾ ಕೂಡ ಅವನನ್ನ ಕ್ಷಮಿಸುತ್ತಾಳೆ. ಅದೇ ಹೊತ್ತಲ್ಲಿ ಗೌತಮ್ ಮೈಕಲ್ನ ಗಾಡಿನ ನೋಡ್ತಾನೆ. ಹಿಂದಿನ ಹಲವು ದಿನಗಳಿಂದ ಅವನು ಈ ಕಾರ್ನ ನೋಡ್ತಾನೆ. ಈ ಕಾರು ಪ್ರತಿ ಟೈಮ್ಲಿ ಒಂದೇ ಪ್ಲೇಸ್ ನಲ್ಲಿ ಇರಬೇಕಿತ್ತು. ಯಾಕಂದ್ರೆ ಗೌತಮ್ ಒಂದು ಟೈಮ್ ಲೂಪ್ ನಲ್ಲಿ ಇದ್ದ. ಆದ್ರೆ ಮೈಕಲ್ನ ಗಾಡಿ ಬೇರೆ ಬೇರೆ ಸ್ಥಳದಲ್ಲಿ ಏಕೆ ಕಾಣಿಸಿಕೊಳ್ತಾ ಇತ್ತು? ಇದನ್ನ ತಿಳಿದುಕೊಳ್ಳೋಕೆ ಇವರಿಬ್ರು ಮೈಕಲ್ನ ಫಾಲೋ ಮಾಡ್ತಾ ಅವನ ಲ್ಯಾಬ್ಗೆ ಬಂದು ಮುಟ್ಟುತ್ತಾರೆ. ಇಲ್ಲಿ ವಿಚಿತ್ರ ಯಂತ್ರಗಳು ಇರುತ್ತೆ. ಅದೇ ಹೊತ್ತಲ್ಲಿ ಕೆಲವರು ಬಂದು ನಿಶಾ ಮತ್ತೆ ಗೌತಮ್ನ ಹಿಡಿಯುತ್ತಾರೆ. ಇಲ್ಲಿ ಮೈಕಲ್ ಬಂದು ನಿಶಾನ ಶೂಟ್ ಮಾಡ್ತಾನೆ. ಗೌತಮ್ ಕೇಳ್ತಾನೆ ಯಾಕೆ ಇತರ ಮಾಡ್ತಾ ಇದ್ಯಾ ಅಂತ. ಆಗ ಮೈಕಲ್ ಹೇಳ್ತಾನೆ ಅವನು ಕೂಡ ಗೌತಮ್ ತರನೇ ಟೈಮ್ ಲೂಪ್ಲಿ ಸಿಕ್ಕಿ ಹಾಕಿಕೊಂಡಿದ್ದಾನೆ. ಆ ಆಸ್ಟ್ರಾಯ್ಡ್ ಅವನ ಹತ್ರ ಬಂದಾಗ ಅವನು ಅದರ ರೇಡಿಯೇಷನ್ ಒಳಗೆ ಬಂದು ಬಿಟ್ಟಿದ್ದ. ಆ ದಿನದಿಂದ ಅವನು ಒಂದೇ ದಿನನ ತುಂಬಾ ಸಲ ಜೀವಿಸ್ತಾ ಇದ್ದ. ನಿಶಾ ಅವನ ತುಂಬಾ ಜನರನ್ನ ಜೈಲಿಗೆ ಹಾಕಿದ್ದಳು. ಅದಕ್ಕೆ ಅವನು ಪ್ರತಿಸಲ ಅವಳನ್ನ ಸಾಯಿಸುತ್ತಾ ಇದ್ದ. ಅವಳ ಹತ್ರ ಅವನ ಕೆಟ್ಟ ಕೆಲಸದ ಬಗ್ಗೆ ಕೆಲವು ದಾಖಲೆ ಇದೆ. ಅದರಿಂದ ಅವನು ಈಗಲೂ ಕೂಡ ಜೈಲ್ಗೆ ಹೋಗ್ಬೇಕಾಗಿ ಇತ್ತು. ಸೊ ಪ್ರತಿ ಸಲ ಅವಳನ್ನ ಸಾಯಿಸ್ತಾ ಇದ್ದ. ಅವನಿಗೆ ಗೊತ್ತಿಲ್ಲ ಯಾವಾಗ ಈ ಟೈಮ್ ಲೂಪ್ ನಿಲ್ಲತ್ತೆ ಅಂತ. ಗೌತಮ್ ಕೇಳ್ತಾನೆ ನೀನು ಜೈಲಿಗೆ ಹೋಗುವಂತದ್ದು ಏನು ಮಾಡಿದ್ಯಾ ಅಂತ. ಅವಾಗ ಮೈಕಲ್ ಹೇಳ್ತಾನೆ ಅವನು ತುಂಬಾ ದಿನದಿಂದ ಆರ್ಟಿಫಿಷಿಯಲ್ ಹಾರ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದ. ಅದನ್ನ ಟೆಸ್ಟ್ ಮಾಡೋಕೆ ತುಂಬಾ ಹುಡುಗಿಯರನ್ನ ಕಿಡ್ನಾಪ್ ಮಾಡಿಸ್ತಾ ಇದ್ದ. ಈ ಪ್ರಯೋಗದಲ್ಲಿ ತುಂಬಾ ಜನ ಹುಡುಗಿಯರು ಸತ್ತು ಹೋದ್ರು. ಆದರೆ ನಿಶಾ ಒಂದು ದಿನ ಅವನ ಎಲ್ಲ ಜನರನ್ನ ಹಿಡಿದುಕೊಟ್ಟಳು. ಆಮೇಲೆ ಅವನು ಹೇಳ್ತಾನೆ ಅವನು ಫ್ರಾಂಕ್ ಜೊತೆ ಸೇರಿ ಅವನು ಒಂದು ಮಷೀನ್ನ ಮಾಡಿದ್ದಾನೆ. ಅದರಿಂದ ಆ UFOನ ಇಲ್ಲಿಂದ ಕಳಿಸೋಕೆ ಆಗುತ್ತಿತ್ತು. ಇದರ ನಂತರ ಈ ಟೈಮ್ ಲೂಪ್ ನಿಲ್ಲತ್ತೆ. ಈಗ ಅವನು ಗೌತಮ್ನ ಕೂಡ ಸಾಯಿಸಬೇಕು ಅಂತ ಇದ್ದ. ಆದರೆ ಗೌತಮ್ ಅಲ್ಲಿ ನಿಂತ ಒಬ್ಬ ವ್ಯಕ್ತಿಯಿಂದ ಗನ್ನ ಕಿತ್ತುಕೊಂಡು ಮೈಕಲ್ನ ಶೂಟ್ ಮಾಡ್ತಾನೆ. ಈ ಫೈಟಿಂಗ್ ನಲ್ಲಿ ಗೌತಮ್ ಕೂಡ ಸಾಯ್ತಾನೆ. ಮಾರನೇ ದಿನ ಟೈಮ್ ರಿಸೆಟ್ ಆದಾಗ ಮೈಕಲ್ ಗೌತಮ್ನ ಸಾಯಿಸೋಕೆ ಮನೆಗೆ ಬಂದು ಮುಟ್ಟುತ್ತಾನೆ. ಆದರೆ ಗೌತಮ್ ಅಲ್ಲಿಂದ ಓಡಿ ಹೋಗ್ತಾನೆ. ಮೊದಲು ಕಿಟ್ಟಿಗೆ ಫೋನ್ ಮಾಡಿ ಅವನಿಗೆ ಎಲ್ಲ ವಿಷಯನ ಹೇಳ್ತಾನೆ. ಆಮೇಲೆ ಹಾಸ್ಪಿಟಲ್ಗೆ ಫೋನ್ ಮಾಡಿ ಆ ಹುಡುಗನ ಆಪರೇಷನ್ ಮಾಡೋಕೆ ಹೇಳ್ತಾನೆ. ಇದು ಕೇಳಿ ಸುರೇಶಗೆ ತುಂಬಾ ಖುಷಿ ಆಗತ್ತೆ. ಈಗ ಅವನು ಗೌತಮ್ನ ಇಷ್ಟಪಡ್ತಾನೆ. ಆದರೆ ಆ ಮಗುನ ಯಾರು ಸಾಯಿಸ್ತಾ ಇದ್ದರು ಅಂತ ಗೊತ್ತಾಗಲ್ಲ. ಅಥವಾ ಅವನೇ ಸಾಯ್ತಾ ಇದ್ನೋ ಗೊತ್ತಿಲ್ಲ. ಇಲ್ಲಿ ಮೈಕಲ್ ನಿಶಾನ ಕಿಡ್ನಾಪ್ ಮಾಡಿದ್ದ. ಗೌತಮ್ ನಿಶಾನ ಹುಡುಕುತ್ತಾ ಅವಳ ಹತ್ರ ಬಂದಾಗ ಮೈಕಲ್ ಅವನಿಗೆ ಹೊಡೆಯುತ್ತಾನೆ. ಇಲ್ಲಿ ಇವರ ಮಧ್ಯ ಫೈಟಿಂಗ್ ಆಗತ್ತೆ. ಮೈಕಲ್ ಮತ್ತೆ ನಿಶಾನ ಶೂಟ್ ಮಾಡ್ತಾನೆ. ಅದಾದ ಮೇಲೆ ಗೌತಮ್ ಸಿಟ್ಟಿಂದ ಮೈಕಲ್ನ ಎದೆ ಒಳಗೆ ಒಂದು ಚಾಕುನ ಹಾಕ್ತಾನೆ. ಅವಾಗ ಮೈಕಲ್ ಸಾಯ್ತಾ ಹೇಳ್ತಾನೆ ಈಗ ನಿನ್ನ ಹತ್ರ ಬೇರೆ ಯಾವುದೇ ದಾರಿ ಇಲ್ಲ. ನೀನು ಫ್ರಾಂಕ್ ನಿಂದ ಆ ಮಷೀನ್ನ ಸ್ಟಾರ್ಟ್ ಮಾಡಿದನ್ನ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ನಿಶಾ ಮತ್ತೆ ಜೀವಂತ ಆಗಲ್ಲ. ಮಷೀನ್ ಸ್ಟಾರ್ಟ್ ಆದಾಗ ಆ ಸ್ಪೇಸ್ ಶಿಪ್ ಭೂಮಿಯಿಂದ ಹೊರಗೆ ಹೋಗತ್ತೆ. ಅದರ ಜೊತೆ ಈ ಟೈಮ್ ಲೂಪ್ ಕೂಡ ನಾಶವಾಗತ್ತೆ. ಈಗ ನೀನು ಫ್ರಾಂಕ್ಗೆ ಕಾಲ್ ಮಾಡಿ ಹೇಳು ಮಷೀನ್ನ ಸ್ಟಾರ್ಟ್ ಮಾಡ್ಬೇಡ ಅಂತ. ಅವಾಗ ಗೌತಮ್ ಹೇಳ್ತಾನೆ ನಾನು ಒಬ್ಬ ಡಾಕ್ಟರ್ ನಿಶಾನ ಕಾಪಾಡಿಕೊಳ್ತೇನೆ. ಆದ್ರೆ ನೀನು ಸಾಯ್ಬೇಕು. ಇಷ್ಟು ಹೇಳಿ ಗೌತಮ್ ಆ ಚಾಕು ಮೈಕಲ್ ಶರೀರದ ಇನ್ನೂ ಒಳಗೆ ಹೋಗೋ ಹಾಗೆ ಮಾಡ್ತಾನೆ. ಇದರ ನಂತರ ಅವನು ನಿಶಾನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತಾನೆ. ಇಲ್ಲಿ ಫ್ರಾಂಕ್ ಆ ಮಷೀನ್ ಸ್ಟಾರ್ಟ್ ಮಾಡಿ ಆ ಸ್ಪೇಸ್ ಶಿಪ್ ಮೇಲೆ ಅಟ್ಯಾಕ್ ಮಾಡ್ತಾನೆ. ಇಲ್ಲಿ ಗೌತಮ್ ನಿಶಾನ ಆಪರೇಷನ್ ಮಾಡ್ತಾ ಇದ್ದ. 12 ಗಂಟೆ ಆಗೋಕೆ ಸ್ವಲ್ಪ ಸಮಯ ಅಷ್ಟೇ ಇತ್ತು. ಅದೇ ಹೊತ್ತಲ್ಲಿ ಎಲ್ಲವೂ ಬ್ಲಾಕ್ ಔಟ್ ಆಗತ್ತೆ. ಮಾರನೇ ದಿನ ಗೌತಮ್ ಅವನ ಬೆಡ್ ದಿಂದ ಮೊದಲು ಎದ್ದಂಗೆ ಹೇಳ್ತಾನೆ. ಅದೇ ಹೊತ್ತಲ್ಲಿ ಅವನ್ ಕೆಲಸದವಳು ಬರ್ತಾಳೆ. ಅವಳು ಹೇಳ್ತಾಳೆ ಇವತ್ತು ಆಲೂಗಡ್ಡೆ ಪಲ್ಯ ಮಾಡ್ತೇನೆ ಅಂತಾಳೆ. ಇದು ಕೇಳಿ ಗೌತಮ್ಗೆ ನಂಬೋಕೆ ಆಗಲ್ಲ. ಅವಳು ಯಾವಾಗ್ಲೂ ಬೆಂಡೆಕಾಯಿ ಪಲ್ಯ ಮಾಡೋಳಿದ್ಲು. ಅವನು ಮನೆ ಹೊರಗೆ ಬಂದಾಗ ಎಲ್ಲವೂ ಭಿನ್ನವಾಗಿತ್ತು. ಇದರ ನಂತರ ಗೌತಮ್ ಹಾಸ್ಪಿಟಲ್ಗೆ ಹೋಗ್ತಾನೆ. ನಿಶಾ ಪ್ರಾಣ ಉಳಿದಿತ್ತು. ಇದು ನೋಡಿ ಗೌತಮ್ ತುಂಬಾ ಖುಷಿಯಾಗಿ ಇದ್ದ. ಅವನು ಟಿವಿಲಿ ನ್ಯೂಸ್ ನೋಡ್ತಾನೆ. ಅಲ್ಲಿ ಫ್ರಾಂಕ್ ವಿಜ್ಞಾನಿ ಆ ಸ್ಪೇಸ್ ಶಿಪ್ ನ ಭೂಮಿಯಿಂದ ಹೊರಗೆ ಕಳುಹಿಸಿದ ಸುದ್ದಿ ಹೇಳ್ತಾ ಇರ್ತಾರೆ. ಆಮೇಲೆ ಕಿಟ್ಟಿ ಹೇಳ್ತಾನೆ ನೀನು ಮೈಕಲ್ ಸತ್ತು ಹೋದ ಅಂದಿದ್ದೆ, ಆದರೆ ಅವನ ಬಾಡಿ ಇನ್ನೂ ಸಿಕ್ಕಿಲ್ಲ ಅಂತ. ಅದರ ನಂತರ ನಾವು ಮೈಕಲ್ನ ನೋಡ್ತೇವೆ. ಅವನ ಆಪರೇಷನ್ ಆಗ್ತಾ ಇರುತ್ತೆ. ಇವನಿಗೆ ಇವನೇ ಮಾಡಿದ ಆರ್ಟಿಫಿಷಿಯಲ್ ಹಾರ್ಟ್ ನ ಅಳವಡಿಸಲಾಗತ್ತೆ. ಸ್ವಲ್ಪ ಹೊತ್ತಲ್ಲಿ ಮೈಕಲ್ ಅವನ ಕಣ್ಣು ಬಿಡುತ್ತಾನೆ. ಇಲ್ಲಿ ಮೂವಿ ಮುಗಿಯುತ್ತೆ. ಮುಂದೆ ಏನಾಗತ್ತೆ ಅನ್ನೋದು ಮೂವಿ ಬಂದಾಗ ಗೊತ್ತಾಗತ್ತೆ. ಸಿಗೋಣ, ಬೈ ಬೈ.